ಅಂದ್ರೆ ಹೈಕಮಾಂಡ್ ಅವ್ರಿಗೆ ಕನ್ನಡ ಓದಕ್ ಬರಲ್ಲ. ಇದೇ ನಮ್ಮ ಕನ್ನಡಿಗರಿಗೆ ಅಷ್ಟೇ ಕಾಣೋದಲ್ವಲ್ಲ, ಇದು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಎಕ್ಸ್ ಖಾತೆ ಇವೆಲ್ಲವೂ ಕೂಡ ಯಾರು ಎಲ್ಲಿ ಬೇಕಾದರೂ ಕುತ್ಕೊಂಡು ಪ್ರಪಂಚದಾದ್ಯಂತ ನೋಡಬಹುದು. ಕನ್ನಡದಲ್ಲಿ ಹಾಕಿದ್ರೆ ಹೈಕಮಾಂಡ್ಗೆ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತ DK ಶಿವಕುಮಾರ್ ಅವರು ತುಂಬ ಕ್ಲೀನಾಗಿ ನೀಟಾಗಿ ಇಂಗ್ಲೀಷಲ್ಲಿ ಹಾಕಿದ್ದಾರೆ. ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊಳ್ಳಿ ಅಂತ. ಅದು ಈ ಕಡೆ ಸಿದ್ದರಾಮಯ್ಯನವ್ರಿಗೂ ಅನ್ವಯ ಆಗುತ್ತೆ, ಆ ಕಡೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವ್ರಿಗೂ ಅನ್ವಯ ಆಗುತ್ತೆ. ಒಟ್ಟಾರೆ ಕ್ಲೋಸ್ಡ್ ಡೋರ್ 5-6 ಜನರ ನಡುವೆ ನಡೆದಂತಹ ವ್ಯಾಪಾರ, ಆ ವ್ಯಾಪಾರದ ಸಂದರ್ಭದಲ್ಲಿ ಇರೋರೆಲ್ಲರೂ ಓದ್ಕೊಂಡ್ರೆ ಅದು ಎಲ್ಲರಿಗೂ ಅನ್ವಯ ಆಗುತ್ತೆ. ಯಾಕೆ ಅಂದ್ರೆ ಅವರೆಲ್ಲರೂ ಕೂತು ಕೊಟ್ಟಿದ್ದು ಮಾತು, ಸಿದ್ದರಾಮಯ್ಯನವರು ಕೊಟ್ಟಿದ್ರು ಮಾತು, ರಾಹುಲ್ ಗಾಂಧಿ ಅವರು ಕೊಟ್ಟಿದ್ರು ಮಾತು, ಸೋನಿಯಾ ಗಾಂಧಿ ಅವರು ಕೊಟ್ಟಿದ್ರು ಮಾತು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿದ್ರು ಮಾತು. ಸೊ ಈ ಮಾತು ತುಂಬಾ ಇಂಪಾರ್ಟೆಂಟ್. ಮಾತನ್ನ ಉಳಿಸಿಕೊಳ್ಳುವುದೇ ವಿಶ್ವದ ಅತಿ ದೊಡ್ಡ ಶಕ್ತಿ ಅಂತ ಪೋಸ್ಟ್ ಹಾಕಿರೋದು ಕೇವಲ ಸಿದ್ದರಾಮಯ್ಯನವರಿಗೆ ಅಲ್ಲ, ಆ ಸಂದರ್ಭದಲ್ಲಿ ಮಾತುಕತೆಯಲ್ಲಿ ಉಪಸ್ಥಿತರಿದ್ದಂತಹ ಎಲ್ಲರಿಗೂ ಕೂಡ. ಸೊ ಈ ವಿಚಾರವನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಲ್ಲಿ ರಾಹುಲ್ ಗಾಂಧಿ ಅವರಿಗೆ ಹೇಳ್ತಾರೆ. ಎರಡೂ ಕಡೆಯಿಂದ ಭಾರಿ ಒತ್ತಡ ಇದೆ, ಯಾರನ್ನ CM ಮಾಡಿದ್ರೆ ಪಕ್ಷಕ್ಕೆ ಒಳಿತಾಗುತ್ತೆ ಅನ್ನೋದರ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಉಳಿದ 2.5 ವರ್ಷ ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮುಂದುವರಿತಾರಾ ಅಥವಾ ಹೊಸ ಮುಖ್ಯಮಂತ್ರಿಯನ್ನ ಕರ್ನಾಟಕ ರಾಜ್ಯ ಕಾಣುತ್ತಾ ಅನ್ನೋದು ಭಾರಿ ಭಾರಿ ಕುತೂಹಲ. ಇಡೀ ರಾಜ್ಯ ಕಾಂಗ್ರೆಸ್ ನಾಯಕರ ಚಿತ್ತ, ಇಡೀ ಕರ್ನಾಟಕ ರಾಜ್ಯದ ಜನರ ಚಿತ್ತ ಇವತ್ತು ಹೈಕಮಾಂಡ್ ಅಂಗಳದಲ್ಲಿ ನಡೆಯಲಿರುವಂತಹ ಹೈ ವೋಲ್ಟೇಜ್ ಮೀಟಿಂಗ್ ನತ್ತ. ಎಸ್, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಲ್ಲಿಂದ ಹೋಗುವಾಗ ಒಂದು ಮಾತನ್ನ ಮಾತಾಡಿದ್ದಾರೆ. ಯಾಕೆ ಅಂತಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇ ಎಲ್ಲರೂ ಎದುರು ನೋಡ್ತಾ ಇರೋದು. ಹೈಕಮಾಂಡ್ಗೂ ಮತ್ತು ಕರ್ನಾಟಕಕ್ಕೂ ಇರುವಂತಹ ಲಿಂಕ್ ದಟ್ ಈಸ್ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಯಾಕೆಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರು, ದಿ ಸೇಮ್ ಟೈಮ್ ಕರ್ನಾಟಕ ಟಾಪೆಸ್ಟ್ ಲೀಡರು ಮತ್ತು ಸ್ವತಃ ಕರ್ನಾಟಕದವರು. ಹೀಗಾಗಿ ಅವ್ರು ಏನ್ ಹೇಳ್ತಾರೆ ಅಂತ ಪ್ರತಿಯೊಬ್ರು ಕಾಯ್ತಾ ಇರ್ತಾರೆ. ಆ ನಿಟ್ಟಿನಲ್ಲಿ ದೆಹಲಿಗೆ ಹೋಗೋದಕ್ಕಿಂತ ಮುಂಚೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನ್ ಹೇಳಿದ್ರು ಬನ್ನಿ ನೋಡೋಣ. ಅದರಲ್ಲಿ ಚರ್ಚೆ ಆದ್ಮೇಲೆ ಯಾವ ರೀತಿಯಾಗಿ ಮುಂದೆ ನಡಿಬೇಕು ಕರೆ ಕೊಡ್ತೀರಾ ಸರ್ ಅಂತ ಬರೋಕೆ? ಅವರಿಗೆಲ್ಲ ಕರ್ಸೆ ಮಾತಾಡ್ಬೇಕು, ಕರ್ಸೆ ಮಾತಾಡಿ